ಹಾಂ. ಈಗ ಎಮ್ಮೆ ಶುರು ಮಾಡ್ಬೇಕಾದ್ರೆ 1ರಿಂದ ಸ್ಟಾರ್ಟ್ ಮಾಡಿದ್ರಿ. ಹಾಂ. ಇದು ಬರ್ತಾ ಈಗ ಒಂದು ಕೆಲಸನ ಈ 30 ವರ್ಷ ಇದನ್ನ ಮಾಡ್ತಾ ಬಂದ್ರಿ. ಹಾಂ. 30 ವರ್ಷದೊಳಗೆ ಏರುಪೇರು ಸಹಜ ಯಾರಿಗಾದ್ರು. ಹಾಂ. ಅಂಥವು ಏರುಪೇರು ನಿಮ್ಮ ಜೀವನದಲ್ಲಿ ಆಗಿರ್ಬೇಕಲ್ಲ ಅಜ್ಜಾರ? ಯಾವ ಆಗಿಲ್ರಿ ನನಗೆ. ಯಾವ ಸುಖನ ಕಂಡೀನಿ ನಾನು. ಯಾವ ಇದರಿಂದ ಸುಖನ ಕಂಡೀನಿ. ಇದರಿಂದ ನಂಗೆ ಬೆಳಕು ಎಮ್ಮೆ ಒಡಿಲಿಂದ ನಾ ಸಾಕಾರ ಮಾತಾಡ್ಬೇಕಲ್ಲ. ನನಗೇನೇನು ಸಾಧನೆ ಮಾಡಿರಿ ಸರ್ ಇಷ್ಟೆಲ್ಲ ಸಾಕಿ? ಏನಿಲ್ಲ ಹೊಲ ಹಿಡಿದೀನಿ ರೀ, ಆಸ್ತಿ ಮಾಡೀನಿ. ಆದ್ರೆ ದೇವ್ರ ದಯಲಿಂದ ದೇವ್ರು ಕೊಟ್ಟಾನ ಇಲ್ಲ ಅನ್ನಂಗಿಲ್ಲ ರೀ. ಏನು ಹಂಗೆ ಒಟ್ಟು ಪೆಚಾಡ್ಬೇಕು ನೋಡ್ರಿ ಇದಕ್ಕೆ. ಭಾಳ ಪೆಚಾಡ್ಬೇಕು. ಇವತ್ತು ಒಂದಿನ ಬೇಸರ ಆಗೈತಪ್ಪ ಅಂತೇಳಿ ಮನ್ಯಾಗ ಕುಂದ್ರಂಗಿಲ್ಲ ರೀ. ತನಕ ಹೋಗೋಬೇಕು, ಹೋಗ್ಲಿಕ್ಕೆ ನಡೆಯಂಗಿಲ್ಲ ರೀ. ಮತ್ತು ಈ ಥರ ಇದ್ದಾಗ ಹೆಂಗೆ ಮಾಡ್ತಾರೆ ಸರ್? ಈಗ ಯಾರ್ದೋ ಸಂಬಂಧಿಕರದ್ದು ಮದುವೆ ಸಮಾರಂಭ ಆಯ್ತು, ಯಾವುದೋ ಒಂದು ಫಂಕ್ಷನ್ ಆಯ್ತು, ಹೋಗ್ತೀನಿ ರೀ. ಅದನ್ನು ಹೋಗಿ ಬಂದು ದನ ಬಿಡ್ತೀನಿ. ಅದಕ್ಕೆ ಹೋಗಿ ಬರ್ತೀನಿ ಮತ್ತು ದನ ಮೇಯಿಸ್ತೀನಿ. ಅಂದರೆ ಇಲ್ಲಿ ಅಕ್ಕಪಕ್ಕ ಇದ್ದಾಗ ಅಕ್ಕಪಕ್ಕ ಇಲ್ಲೇ ದೂರ ಇದ್ದರೆ ಹೋಗೋದಲ್ಲ ರೀ. ದೂರ ಇದ್ರೆ ಮನ್ಯಾಗ ಹೆಣ್ಮಕ್ಳು ಕಳಿಸಿರ್ತೀನಿ ರೀ. ಮನ್ಯಾಗ ಮಗ ಹೋಗಿರ್ತಾನೆ, ನಾವು ಹೋಗೋದಲ್ಲ. ಹಾಂ. ಈಗ ಮತ್ತು ಅವು ದೂರ ಇದ್ದಿದ್ದು ಹೋಗಂಗಿಲ್ಲ ನೋಡ್ರಿ. ಉಳ್ದ ಹೋಯ್ಲಿ ಹಂಗೆ ಬಾನಿ ಹಂಗೆ ಮುಳ್ಳದವ ಹಂಗೆ ಎಮ್ಮೆ ತಾಯ್ಸಿ ಬಾ ಹೋರಿ ಹಂಗೆ ಬಾ ಮುಳ್ಳದವ ಹಂಗೆ. ಒಂದೊಂದು ಎಮ್ಮೆ ಎಷ್ಟು ಲೀಟ್ರ್ ಕೊಡ್ತಾವೆ ಹಾಲು? ಒಂದೊಂದು ಎಮ್ಮೆ ಕೊಡ್ರಿ 3 ಲೀಟ್ರ್ ಕೊಡ್ತಾವ್ರಿ. 3 ಲೀಟ್ರ್ ಕೊಡ್ತಾವ್ರಿ. ಅದು ಒಂದೊಂದು ಎಮ್ಮೆ ಕೊಟ್ಟು 4 ಕೊಡ್ತಾವ್ರಿ. ಅವು ಹೆಂಗೆ ಕೊಟ್ಟು ಹಂಗೆ ಇದು ರೀ. ಟೋಟಲಾಗಿ ಎಷ್ಟು ಅದಾವೆ ರೀ? ಟೋಟಲಾಗಿ ಈಗ 20 ಅದಾವೆ ರೀ. 20 ಅದಾವೆ. ಹಾಂ. ಕರಾಪುರ ಅಂದ್ರೆ 20 ಅದಾವೆ ರೀ. ಕೊಟ್ಟೇವ್ರಿ. ಏನು ಮತ್ತು ಹಂಗೆ ಆಡ್ತೀನಿ ಬಂದಾಗ ಎಮ್ಮೆ ಕೊಟ್ಟು ಮಾರ್ಸಿಟಿ ಕೊಟ್ಟಿದ್ರಿ ಅವರು ರೊಕ್ಕ ಅವ್ರಿಗೆ. ಅದು ಅಂತರಿಗೆ ಹೇಳಿದ್ನಿ ರೀ. ಆ ಹೊಲ್ದಾಗ ಕೂಡ ಏನು ಹೋಗತ್ತಿ ಕೊಟ್ರಾತ ಅಂತೇಳಿ ನನ್ನ ದೊಡ್ಡ ಮನಸ್ಸು ರೀ. ಆ ಹೊಲ್ದಾಗ ಕೂಡ ನಮ್ದೇನು ಕೊಟ್ರಾತ ಅಂತೇಳಿ ಕೊಟ್ಟೀನಿ ರೀ ನಾನು. ಇವರು ನಮಗೆ ಗೊತ್ತಾ ಇಲ್ಲ ಅಂತ ಅವ್ರು ಅಂತ. ಅಲ್ಲಿ ಹಾಂ ನೋಡ್ತಾನೆ ರೀ. ಅವ ನೋಡ್ತಾನೆ ಬಿಡ್ರಿ. ಅಲ್ಲಿ ಎಲ್ಲ ಅಲ್ಲಿ ಹೊಲ್ದಾಗ ಕಲ್ಲು ಕೊಟ್ರಿ ಅಮ್ಮನ ಅದಾಳ್ರಿ. ಆಕಿನ ನೋಡ್ತಾಳೆ ಅವ್ರನ್ನ ರೀ. ಆಕೇನು ಬಿಡೋದಿಲ್ಲ ರೀ. ಈಗ ಪ್ರತಿದಿನ ಟೋಟಲಾಗಿ ಎಷ್ಟು ಲೀಟ್ರ್ ಆಗ್ತಾವೆ ರೀ? ನೀವು ಬೇರೆ ಕಡೆ ಮಾರಾಟ ಕೊಡ್ತೀರಿ ನೀವು? ನಾವು ಮಾರಿ ಬಿಡ್ತೇವೆ ರೀ. ಹೋಗಿ ಇಲ್ಲೇ ಲೋಕಲ ಮಾರ್ತೇವೆ ರೀ. 50 ರೂಪಾಯಿ ಲೀಟ್ರ್ ಹೆಂಗೆ ರೀ ನಾವು ಮಾರಿ ಬರ್ತೇವೆ ರೀ. ಅಂದ್ರೆ ನೀವು ಈ ಥರ ಆಯ್ತು ನಿಮ್ಮ ವಸ್ತುಗೆ ನೀವೇ ಮಾರ್ಕೆಟಿಂಗ್ ಮಾಡ್ದಂಗೆ ಆಯ್ತು. ಹಾಂ. ನಾವು ಲಾಭ. ಹ್ಞೂ ರೀ. ಇಲ್ಲಾಂದ್ರೆ ಬೇರೆಯವ್ರ ಕಡೆ ನಾವು ತೊಗೊಂಡ್ರೆ ಬಂದ್ರೆ ಏನು ಅದ್ರಾಗ ಲಾಭ ಏನಿಲ್ಲ. ಹಾಂ. ಇದು ನಾವು ಹಾಕಿದ್ವಿ ರೀ. ಒಂದು 30 ಲೀಟ್ರ್ ಹಾಕೈತೆ. ಡೈಲಿ 30? ಹಾಂ 30 ಲೀಟ್ರ್ 2 ಹೊತ್ತು ಸೇರಿ. ಸಂಜೆಲಿ 15 ಮುಂಜಾನೆ 15 ರೀ. ಏನು ಒಂದೊಂದು ಲೀಟ್ರಿಗೆ ಹೆಂಗೆ ನಡೀತಾವ್ರಿ ಇಲ್ಲಿ? ಒಂದೊಂದು ಲೀಟ್ರಿಗೆ 50 ರೂಪಾಯಿ ನಡ್ಬೋದು. ಮುಂಚೆ 5 ರೂಪಾಯಿ ಲೀಟ್ರ್ ಹಾಲು ಕೊಡ್ತಿದ್ವಿ. ಅವಾಗ 5 ರೂಪಾಯಿ 1 ರೂಪಾಯಿ ಕೊಟ್ಟೀನಿ ಹಾಲು. 1 ರೂಪಾಯಿ ಲೀಟ್ರ್ ಹಾಲು ಕೊಟ್ಟೀನಿ. 1 ರೂಪಾಯಿಲಿಂದ 4 ರೂಪಾಯಿ ಆಯ್ತು. ಈಗ ಒಬ್ಬ ನೌಕರಿ ಇದಾವ, ನಾನು 4 ರೂಪಾಯಿ ಕೊಡ್ತೀನಿ ನನಗೆ ತಂದು ಕೊಡ್ರಿ ಅಂದ. ಆಗೋಲ್ಲಕ್ಕೆ ಬಿಡ್ರಿ, ಹಂಗೆ ಕೊಡ್ತೀವಿ ನೀವು 4 ರೂಪಾಯಿ ಕೊಡ್ತೀವಿ ಅಂದರೆ ಅವ್ರ ಮನೆಗೆ ಊಟ ಹೋಗಿ ಕೊಟ್ಟೀನಿ ರೀ. ಮನೆ ಮಠ ಹೋದ್ರೆ 4 ರೂಪಾಯಿ. ಹಾಂ. 1 ರೂಪಾಯಿ ಲೀಟ್ರ್ ಹಾಲು ಮಾರೀನಿ ರೀ ಮುಂಚೆ. ಅವಾಗ ಎಷ್ಟು ಒಂದು ದಿನಕ್ಕೆ ಎಷ್ಟು ಲೀಟ್ರ್ ಆಗ್ತಿತ್ತು ಅವಾಗ? ಅವಾಗ ದಿನಕ್ಕೆ ಒಂದು 10 ಲೀಟ್ರ್ ಆಗ್ತೈತೆ ರೀ. ಬರ್ಬರ್ತಾ ನೀವು? ಹಾಂ ಬರ್ಬರ್ತಾ ಜಾಸ್ತಿ ಆದ್ರಿ. ಅಂದ್ರೆ ಅವಾಗಿನ ಜೀವನ ಸರಿನೋ ಇವಾಗಿನ ಜೀವನ ಸರಿ ರೀ? ಅವಾಗಲ ಜೀವನ ಬೇಯಿಸಿ ಬಿಡ್ರಿ. ಸಸ್ತನ ಕಾಲ, ಸಸ್ತ ಕಾಲದಾಗ ಪಾಡೋದು. ಮತ್ತು ಇವೆಲ್ಲ ಮೇಯ್ಸ್ಕೊತಿದ್ವಿ, ಇದನ್ನು ಮಾಡ್ತಿದ್ವಿ. ಸಿಕ್ಕಂಗೆ ಸಪ್ಪಿ ಬೆಳೆದೆಲ್ಲ ಇದು ಈಗ ಇಲ್ಲ ನೋಡ್ರಿ. ಎಷ್ಟು ನಡಿಬೋದು ಈ ವಯಸ್ಸು ಒಂದು 70 ಮ್ಯಾಗ ಅದ ನೋಡ್ರಿ. 70 ಮೇಲೆ ಅದಾವ? 70 ಮ್ಯಾಗ ಅದ. 70 ಒಳಗಿಲ್ಲ ರೀ, 70 ಮ್ಯಾಗ ಅದಾವ. ಹಿಂಗಾಗಿ ಏನು ಇವತ್ತು ನನ್ನ ಮ್ಯಾಗ ಮಾಡ್ಕೊಂತ ಹೊಂಟೇವ್ರಿ. ಅಲ್ಲ 70 ಅಂದ್ರೆ 70 ಆಗಿಲ್ಲ ಅಂತ ಅನ್ಸುತ್ತೆ ರೀ. ಅದಕ್ಕೇನು ನೀವು? ಹ್ಞೂ ರೀ. ಏನು ಕಾರಣ ಇರ್ಬೋದು? ಯಾಕಂದ್ರೆ ಏನು ಹಂಗೆ ನಮ್ದು ಕುಸ್ತಿ ಆಡ್ಕೊತ ಬಂದ್ವಿ. ಇನ್ಕೊಂತ ಚಲೋ ಆಹಾರ ತಿಂದಿವಿ. ಸುಖ ಕಮ್ಮಿ ಇಲ್ಲ ರೀ. ಅಂದ್ರೆ ನೀವು ಮೂಲತಃ ಪೈಲ್ವಾನ್ರ? ಹ್ಞೂ ರೀ. 6 ಮನೆ ಕುಸ್ತಿ ಆಡ್ಕೊತ ಬಂದೀನಿ ರೀ ನಾನು.
ಅವ್ರ ಮನ್ಯಾಗ ಮತ್ತೊಬ್ರ ಮನ್ಯಾಗ ದುಡಿಯಾಕಿದ್ರು ಕುಸ್ತಿಗೆ ಹೋಗಿದ್ದೀನಿ ನಾನು ರೀ. ಎಲ್ಲೆಲ್ಲ ಆಡ್ತಿದ್ದಾರೆ? ಆಡೀನಿ, ರವಣ ಆಡೀನಿ ರೀ, ಗದಗ ಆಡೀನಿ, ಹುಬ್ಬಳ್ಳಿ ಆಡೀನಿ, ಹುಬ್ಬಳ್ಳಿ ನೀರಾಮದಿಂದಾಗ ಆಡೀನಿ, ಮತ್ತು ಕುಂದಗೋಳ, ಸಂಶಿ, ಕಡ್ಕೋಳ, ಇಲ್ಲಿ ಹತ್ತಿಗಿರಿ, ಮಂಡಿನಾಳ ಎಲ್ಲ ಕಡೆ ಆಡಿದ್ದೀನಿ. ಅಲ್ಲ ಏನೇನು ಆಹಾರ ಉಂಟಿದ್ರಿ ಅವಾಗ? ಆಹಾರ ಗೋಧಿ ಆಹಾರನ ಭಾಳ ರೀ. ಗೋಧಿ ರವೆ ಒಡ್ಸ್ಕೊಂಡ್ರಿ, ರವೆ ಮಾಡಿ ಚಜ್ಕ ಮಾಡ್ಕೊಂಡ್ರಿ ಉಣ್ಕೊಂತ ಹೋಗ್ಬಿಡ್ರಿ. ಚಜ್ಕ ಹಾಲು ರೀ, ಮನ್ಯಾಗ ಹಾಲು ಇರೋವ್ರಿ, ಹಾಲು ಕುಡ್ತಿದ್ವಿ. 3 ಕಾಯ್ಕೊಂತಾದ್ರೆ ಖುಷಿ ಹೋಗ್ಯಾವ್ರಿ. ಒಂದು ವರ್ಷ 35 ದನ ಅದು ಮನ್ಯಾಗ ರೀ. ಬರಗಾಲ ಇತ್ತು ರೀ, ಬರಗಾಲ ಪೂರ್ತಿ ಬರಗಾಲ ಬಿದ್ದಿತ್ತು ರೀ. ಸಪ್ಪಿ ಸಿಗೋದಿಲ್ಲ, ಏನು ಸಿಗೋದಿಲ್ಲ, ಹ್ಯಾಂಗೆ ಮಾಡ್ಬೇಕು ಮರಾಯ ಅಂದ್ರಿ. ಅಲ್ಲೇ ಅವರು ಕುಸ್ತಿ ಆಡೋಕೆ ಏನು ಚಲೋ ಹೋಗಿದ್ವಿ ಮರಾಯ ಅಂದ್ರೆ ಬಂಕಾಪುರದಾಗ ಕುಸ್ತಿಗೆ ಹೋಗಿದ್ದೆ. ಎಲ್ಲಿ ಬಿಡಿ ಹಿಂಗೆ ನಾನು ಮನ್ಯಾಗ 35 ದನ ಕಟ್ಟೀನಿ, ಇಲ್ಲಿ ಕುಸ್ತಿಗೆ ಬಂದೆ ನೋಡ್ರಿ, ಉಪವಾಸ ಅದಾವು, ಕುಳ ಇಲ್ರಿಪ್ಪ ಅಂದೆ. ನಮ್ಮ ಊರಿಗೆ ಬಾ, ನೀನು ಎಷ್ಟು ಬೇಕು ಕೊಡ್ತೇವೆ ಅಷ್ಟು ಸಪ್ಪಿ ಕೊಡ್ತೀನಿ ನಿನಗೆ ಅಂದ್ರೆ ಅವರು ಸಪ್ಪಿ ಕೊಡ್ತೀವಿ ಅಂದ್ರಿ. ಅವರು ಸಪ್ಪಿ ಕೊಡ್ತೀನಿ ಅಂದಾಗ ನಾ ಏನು ಮಾಡಿದ್ರಿ, ಅವ್ರ ಊರಿಗೆ ಹೋದೆ ನಾನು. ಸಗಡೆ ಕರ್ಕೊಂಡು ಹೋದ್ರೆ ನನಗೆ ಕುಸ್ತಿ ಮುಗಿದಿಂದ ಕೊಟ್ರಿ ಅವರು. ಎಷ್ಟು ಕೊಟ್ರಿ ಅವರು? ಭಾಳ ಕೊಟ್ರಿ, 5 ಟ್ಯಾಕ್ಟ್ರ್ ಕೊಟ್ರು. 5 ಟ್ಯಾಕ್ಟ್ರ್ ಕೊಟ್ರೆ ಅವರು ಕರ್ಕೊಂಡು ಹೋದಾರೆ. 500 ಅಷ್ಟೇ ಕೇಳಿ ನೀನು ಅಂದರು. ನಾ ಏನು ಮಾಡಿದೆ, ನನಗೆ 500 ಮನಸ್ಸು ಆಗಲಿಲ್ಲ ಕೇಳಾಕ್ರಿ. 675 ರೂಪಾಯಿ ಕೊಡ್ತೀನಿ ತೋರಿ ಸಾವ್ಕಾರ ಅಂದೆ. ಆ ಸಾವ್ಕಾರ ಲೇ ಅಂತಾನ, ಮತ್ತು ಅಂದ್ರೆ ಲೇ ಅಲ್ಲಿ ನನಗೆ 2 ಹೊಡೀಲಿ, ನನಗೆ ಭಾಳ ಸಂತೋಷ ಐತೆ. ಅದು ನನಗೆ ಬೇಕಾಗೈತಿ, ಹೊಟ್ಟೆ ಹಸ್ತು ಬಿಟ್ಟೈತೆ ನಂದು, ಸಪ್ಪಿ ಬೇಕು ನನಗೆ ದನಕ್ಕೆ ಅಂದವನ. ಏನು ಮಾಡಿದ್ರಿ, 675 ರೂಪಾಯಿ ಕೊಟ್ರಿ. 675 ರೂಪಾಯಿ ಮಾರಾಕ್ ತೊಗೊಂಡ್ರಿ ಸಪ್ಪಿನ. 5 ಗಾಡಿನ 5 ಗಾಡಿ 675 ರೂಪಾಯಿ ತೊಗೊಂಡ್ರಿ. ಅದನ್ನು ಹೊಳ್ಳಿ ಹೇರ್ಕೊಂಬಂದ್ರಿ. ಹೇರಾಕ 10,000 ರೂಪಾಯಿ ಹೋಗೈತ್ರಿ. 10,000 ಹೋಗೈತಿ ಹೇರಾಕ್ರಿ. 10,000 ಹ್ಞೂ ರೀ. ಇದೇನ್ರಿ 675 ರೂಪಾಯಿ ಹೆಂಗೆ ಕೊಟ್ಟರು ಅವ್ರು 5 ಗಾಡಿನ? ಅಂದ್ರೆ ಅವ್ರ ಜಗ್ ಬೆಳೆದಿತ್ತು ರೀ, ದೇವ್ರು ಕೊಟ್ಟ ನಮಗೂ. ಹೇರ್ಕೊಂಡು ಹೋಗಲೇ ಇಷ್ಟು ಅಂದ್ಬಿಟ್ಟು ಅವ್ರು. ಇಷ್ಟು ಹೇರ್ಕೊಂಡು ಹೋಗಿಲ್ಲ ಅಂದ. ಹ್ಞೂ ರೀ ಸಾವ್ಕಾರ ಹೇರ್ಕೊಂಡು ಹೋಗಿ. ಅದ್ರಾಗ ನೀವು ಬರಗಾಲ ಪರಿಸ್ಥಿತಿ ನಾ ಜಲ್ದಿ ಹೋಗ್ಬೇಕಂತೇಳಿ ಕೊಟ್ರಿ ಪಾಪ ನೆನೆಸ್ಬೇಕು ಮತ್ತು ಅವ್ರನ್ನ ಚಲೋ ಮಂದಿ. ತರಕ 10,000 ಹೋತ್ರಿ. ತರಾಕ 10,000 ಹೊತ್ತು ಬಾಡಿಗೆ, ಗಾಡಿ ಬಾಡಿಗೆ ರೀ, ಆಳಿನ ಖರ್ಚು. ಎಲ್ಲಿದ್ದ ತಂದಿದ್ರಿ ಅದನ್ನ? ಅದನ್ನು ಕ್ವಾಣಕೆರಿ. ಕ್ವಾಣಕೆರಿ ಹಿಂಗೆ ಕೆರೆ ವಂಡಿ ಮ್ಯಾಗ ಬರ್ಬೇಕು ರೀ. ಹಿಂಗೆ ವಂಡಿ ಬಿದ್ದರೆ ಕೆರೆಯಾಗ ಬೀಳ್ಬೇಕು ಗಾಡಿ. ಅಂಥದ್ರಾಗ 5 ಟ್ಯಾಕ್ಟರ್ ತೊಗೊಂಡು ಹೋಗಿ ತಂದೀನಿ ರೀ ಒಂದು ದಿನಕ್ಕೆ. 5 ಟ್ಯಾಕ್ಟರ್ ಒಮ್ಮಕ್ಳು ತಂದ್ರಿ. ತಂದಿಂದ ಯಾರಿಗೆ ಬೇಕು ಸಪ್ಪಿ ಅಂತಾರೆ ಹಂಗೆ ಒಯ್ರಿ, 4 ಹೊರಿ ಒಯ್ರಿ, ನೀವು ಹಾಕ್ರಿ, ಓದು ದನ ನಿಲ್ಸಕ್ಕೆ ಉಪವಾಸ ನಿಲ್ಲಬೇಡ್ರಿ ಅಂಥೇಳಿ ನಮ್ಮ ಮುನ್ಯಾಗ ಎತ್ತಿದ್ರು. ಬೇರೆದವ್ರು ಎತ್ತಿದ್ವು, ಉಪವಾಸ ನಿಂತಿದ್ವು. ತೊಗೊಂಡು ಹೋಗ್ರಿ, ನನ್ನ ನಂತರ ಸಪ್ಪಿ ಐತಿ, ದೇವ್ರ ಸಪ್ಪಿ ಕೊಟ್ಟ ನನಗೆ. ಬರಗಾಲ ಏನು ಹಾಕ್ಬೇಕು, ಬರಗಾಲ ಪರಿಸ್ಥಿತಿ ತಿಳ್ಕೊಂಡು ಅವ್ರಿಗೆ ಎಷ್ಟು ನೋಡ್ರಿ 675 ರೂಪಾಯಿ ಮೇವು ತಂದು ನನಗ ಇರ್ಲಿ ಅಂತೇಳಿ ನೀವು ಇಟ್ಕೊಂಡಿಲ್ರಿ. ಅಲ್ರಿ ಅದು ಇಟ್ಕೊಂಡು ಧರ್ಮನ ಅಲ್ಲ ನನಗೆ. ಈಗ ಎತ್ತು ಉಪವಾಸ ಅದಾವ ರೂಪಾಯಿ ಅಣ್ಣ, ನೀನು 1 ಹೊರಿ ಬೇಡ, 4 ಹೊರಿ ಸಪ್ಪಿ ಒಯ್ರಿ. ನೀವು ಎತ್ತು ಯಾರ್ಯಾರು ಉಪವಾಸ ಅದಾವ ಉಪವಾಸ ಕಟ್ಟಬೇಡ್ರಿ, ದೇವ್ರು ಕೊಟ್ಟ ನಮ್ಗೀಗ, ಓದ್ ಹಾಕ್ರಿ ಅಂಥೇಳಿ 5 ಟ್ಯಾಕ್ಟರ್ ತಂದಾಗ ಕೊಟ್ರಿ ನಾನು ಮಂದಿಗೆ. ಇದು ಎಷ್ಟು ವರ್ಷ ಆತ್ರಿ ಇದಾಗಿ? ಅವ ಯಾವಾಗ ಬರಗಾಲ ಬಿದ್ದಿತ್ತು ನೋಡ್ರಿ, ಅದು 20 ವರ್ಷ ಆಗಿದ್ದೀವಿ ನೋಡ್ರಿ. 20 ವರ್ಷ ಆಗೈತೆ ಅದು. ಅವಾಗ ಬರಗಾಲ ಅಂದ್ರೆ ಬರಗಾಲ ಪೂರ್ತಿ ಬರಗಾಲ ರೀ. ಅಡಿಯಾಗ ಹಿಡಿ ಕೂಳಿಲ್ಲ, ಹಿಡಿ ಮೇವಿಲ್ಲ. ಹಂಗೆ ಒಣ ಬರ್ನ್ಯಾಗ ಇಂಥರ್ಯಾಗ ತರ್ಕೊಂಡು ಹೋಗ್ಬೇಕ್ರಿ. ಹಿಂಗೆ ತರ್ಕೊಂಡು ಹೋಗ್ಬೇಕು, ಒಂದಂತ ತರ್ಕೊಂಡು ಮತ್ತು ಹೋಗಿ ಕಟ್ಬೇಕು ಮನ್ಯಾಗ ರೀ. ಹುಳ ಇಲ್ರಿ, ಸಪ್ಪೆಲ್ಲ ಆಗಿಬಿಡ್ತು. ಮಕ್ಕಳ 30-35 ಗಡಿಗೆ ಸಪ್ಪಿ ತೊಗೊಂತೀನಿ ವರ್ಷ ರೀ. ಅವಾಗ ಈಗಾದ್ರೂ ತೊಗೊಂತೀನಿ ರೀ. ಈಗ ಒಂದು 20 ಗಾಡಿ ಸಪ್ಪಿ ಬೇಕ್ರಿ. 20 ಗಾಡಿ ಸಪ್ಪಿ ಬೇಕ್ರಿ, ಅದನ್ನು ತೊಗೊಂಡಿರ್ತೀನಿ ರೀ. ಒಂದು 10 ಗಾಡಿ ಒಟ್ಟು ತೊಗೊಂಡಿರ್ತೀವಿ, ಎಲ್ಲ ತೊಗೊತೀವಿ ಒಟ್ಟು ಸಪ್ಪಿ. ಹಿಂಗಾಗಿ ಏನು ಹಂಗೆ ಒಟ್ಟು ಗುದುಂಬಿ ಹಾಕ್ತೀವಿ ನೋಡ್ರಿ. ಅವ್ರಿಗೆ ಸಪ್ಪಿ ಒಯ್ಯಿನಲ್ಲ ಎತ್ತಿನರಿಗೆ
ನೆನೆಸ್ತಾರ ಅವ್ರಿ. ಹಾಂ ಅವ್ರು ಇದೇ ಊರಾಗ ತಂದ್ರಿ? ಅವ್ರಿ ಯಾವಾಗೂ ಇದೇ ಊರಾಗ ಇದ್ದೀರಿ ಯಾರು ರೀ? ನೀವು? ಅಲ್ರಿ ಬಂಕಾಪುರದಾಗ ಕೊಟ್ರಿ ಸಪ್ಪಿ. ಬಂಕಾಪುರದಾಗ ಕರ್ಕೊಂಡು ಹೋದ್ರು ಅವ್ರು. ಕುಸ್ತಿ ನೋಡಕ್ಕೆ ಬಂದು ಕುಸ್ತಿ ಆಡಿದಕ್ಕೆ ಬಂದ್ರು ಅವ್ರು. ಅಲ್ರಿ ನೀವು ಸಪ್ಪಿ ತಂದಿದ್ದು ಇಲ್ಲಿ ವಾಣಿಕೇರಿ ಇದು ರೀ. ಅವಾಗ ಬೇರೆ ಕಡೆ ಇದ್ರ? ಬೇರೆ ಕಡೆಗೆ ಇದ್ರಿ. ಅಂದ್ರೆ ಬಂಕಾಪುರಕ್ಕೆ ಹೋಗಿದ್ರಿ ನಾ ಕುಸ್ತಿಗೆ. ಕುಸ್ತಿಗೆ ಹೋಗಿ ಕುಸ್ತಿ ಆಡಿ ಬಂಕಾಪುರದಾಗ ಬಾರೋ ಏನು ಚಲೋ ಕುಸ್ತಿ ಹೋಗಿದ್ವಿ ಮರೆ ಅಂದ್ರೆ ಏನು ಹೋಗಿ ಬಿಡಿ ಅಲ್ಲಿ 35 ದಿನ ಕಟ್ಟಿ ಬಂದು ಉಪವಾಸ ನಿಂತವ್ರಿಪ್ಪ. ಹಂಗೆ ನಿನಗೆ ಸಪ್ಪಿ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋದ್ರಿ ಮಾಲಕ. ವಾಣಿಕೇರಿ ಕರ್ಕೊಂಡು ಹೋದ್ರಿ. ವಾಣಿಕೇರಿ ಅವರು ವಾಣಿಕೇರಿಲಿದ್ದ ಎಲ್ಲಿಗೆ ತಂದ್ರಿ? ಬಂಕಾಪುರ ಲಕ್ಷ್ಮೇಶ್ವರಕ್ಕೆ ತಂದ್ರಿ. ಲಕ್ಷ್ಮೇಶ್ವರ ಅದ ರೀ ಇದ್ದೂರಿಗೆ ನಾವು ಇದ್ದೂರಿಗೆ ತಂದ್ರಿ. ಅಲ್ಲೇ ಬಾಡಿಗೆ ಕೊಟ್ಟು ಮತ್ತು ಸಪ್ಪಿ ತೊಗೊಂಬಂದ್ರಿ. ಅವಾಗ ಬರಗಾಲ ಪೂರ್ತಿ? ಹ್ಞೂ ರೀ, ಪೂರ್ತಿ ಬರಗಾಲ ರೀ. 20 ವರ್ಷದಿಂದ ಪೂರ್ತಿ ಬರಗಾಲ ನೋಡ್ರಿ. ಅಂಥ ಬರಗಾಲದಾಗ ಇವನ್ನ ಸಲುವಿದ್ರಿ ನಾನು. ಎಲ್ಲರೂ ಕೊಡೋದು ಕೈ ಬಂದಂಗೆ ಮಾರ್ಯವ್ರಿ. ಮತ್ತು ಮಾರಕ್ಕೆ 2 ದಿನ ಮಾರ್ಬೇಕು, ಸಪ್ಪಿ ತರ್ಬೇಕು, ಹುಲ್ಲು ತೊಗೋಬೇಕು. ನೀರಾವರಿ ಹುಲ್ಲು ಬಂತು ರೀ ಮಲ್ನಾಡ್ಲಿಂದ. ಆ ಹುಲ್ಲು ಹಂಗೆ ಗಾಡಿ ಗಂಟೆ ತೊಗೊಂಡೀನಿ. ಇವ್ರು ಅವ್ರು ಹತ್ತಿ ಕಾಳು ಸಾವುಕಾರ ನಾ ರೊಕ್ಕ ಕೊಡ್ತೀನಿ ತಗೋ ಹುಲ್ಲು ಅನ್ನೋರಿ. ಅಂದ್ರೆ ಅಂತಿದ್ರಲ್ರಿ ಅವ್ರೆ ರೊಕ್ಕ ಕೊಡೋದು ಅಷ್ಟು ಅವತ್ತು. ರೊಕ್ಕ ಕೊಡೋಕ್ಕಿಂತ ಹೆಚ್ಚಿಗೆ ಆಗ್ತಿದೆ. ಅವ್ರು ರೊಕ್ಕ ಕೊಡ್ತಾರಪ್ಪ, ನಾನು ಕೊಡಿಸ್ಕೊಡ್ಬೇಕಲ್ಲ, ನಾ ಕೊಡ್ತಿದ್ದೆ ರೊಕ್ಕ. ಏನು ಆ ತಲಬಲ್ಲ ಏನಲ್ರಿ, ಹಂಗೆ ಮಾಡ್ಕೊಂಡು 10 ರೂಪಾಯಿ ಕಳೆಯರಲ್ಲ. ಇದೇ ನೋಡಿ ನಾ ರೊಕ್ಕ ಕಳೆದಿದ್ದದ್ರಿ. ಏನು ಹೊಲದ ಮೇಲೆ ಕೊಟ್ಟೇವಲ್ರಿ, ಇದೇ ರೊಕ್ಕ ಬರ್ತೈತೆ. ಅದು ಯಾವ ಮಾಲಿಂದ ಬರ್ತೈತೆ ಅದು. ಆದ್ರೆ ಆಕಿಗೇನು ಸುಖ ಆಗೋದಿಲ್ಲ ರೀ. ಅದು ಆಕೆ ದೇವ್ರ ನೋಡ್ಕೊತಾನೆ. ಆಕಿನ ತಿಳ್ಕೊಬೇಕ್ರಿ. ಆಕಿ ಚೆನ್ನಾಗಿ ಕಾಡ್ರೆ ಕಲ್ತಿರಪ್ಪ ನೀವು ನಿಮ್ಮ ಸರಾಗಿ ನೋಡ್ರಿ ಅಂತ ಹೇಳಿ ನಾವು. ಆದ್ರೆ ಆಕೆ ಗೊತ್ತಾಗ್ಬೇಕ್ರಿ.